ಅವರಿ ಮೇಳಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ನಾ ಬಂದಿರೋದು. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬ್ಯಾಟಿಂಗು, ಇವಾಗ ಸ್ಟಾರ್ಟ್ ಮಾಡಬೇಕು. ಇವತ್ತು ಫಸ್ಟ್ ಡೇ ಆ್ಯಕ್ಚುಲಿ, ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಈ ಥರದ್ದೆಲ್ಲ ಆಗ್ತಿರೋದು ಒಂಥರ ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಬ್ಯಾಂಗ್ಳೂರಲ್ಲಿ ಅವರೆಕಾಯಿ ಮೇಳ ಆಗಿರ್ಬೋದು, ಕಡಲೆಕಾಯಿ ಪರಿಸೆ ಆಗಿರ್ಬೋದು, ಈ ಥರ ಎಲ್ಲ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ತಿರೋ ಅಂಥದ್ದು. ಇದನ್ನು ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾವು ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಎಲ್ಲ ಥರದ ಖಾದ್ಯ, ಎಲ್ಲ ರೀತಿಯಾದಂಥ ಅವರೆ ಕಾಳುಗಳು, ಅದನ್ನೆಲ್ಲ ನೀವು ನೋಡ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನನಗಂತೂ ಒಂಥರ ಖುಷಿ. ಇವಾಗ ಎಕ್ಸ್ಪ್ಲೋರ್ ಆಗ್ತಾ ಇದೆ, ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಪ್ರತಿ ವರ್ಷನೂ ನಾವು ಬಂದೇ ಬರ್ತೀವಿ. ಅವರೇ ಬೆಳೆ ಮೇಳ ಆಗಿರಲಿ ಅಥವಾ ಮಾವಿನ ಮೇಳನೂ ಆಗುತ್ತೆ. ಸೊ ಖಂಡಿತವಾಗ್ಲೂ ನಾವು ನ್ಯಾಷನಲ್ ಕಾಲೇಜ್ ಪ್ರತಿ ವರ್ಷ ಬಂದೇ ಬರ್ತೀವಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಡಿಶಸು. ಅವರೇ ಬೆಳೆ ಏನು ದೋಸೆ ಅಂತೆ, ಇಟ್ಕಿದವರೇ ಬೇಳೆ, ಹೋಳಿಗೆ, ಪಾಯಸ, ಆಮೇಲೆ ಐಸ್ ಕ್ರೀಮು, ಇನ್ನೂ ಸಾಕಷ್ಟು ವೆರೈಟಿ ಫುಡ್ಸ್ ಎಲ್ಲ ಸಿಗುತ್ತೆ. ಸೊ ಅವರೇ ಬೇಳೆನ ಯಾರ್ಯಾರು ಇಷ್ಟಪಡ್ತೀರೋ ಖಂಡಿತವಾಗ್ಲೂ ನೀವು ಬರಬಹುದು. ಸೊ ಇದು ಇಲ್ಲ, ಅವರೇ ಮೇಳ ನನಗೇನು ಹೊಸದಲ್ಲ, ಬಟ್ ಏನೊಂದು ಖುಷಿ ಆಗೋದು 26 ವರ್ಷದಿಂದ ಇದೇ ಥರ ಮಾಡ್ಕೊಂಬಂದಿರಲ್ಲ, ಅದೇ ಖುಷಿ ಆಗುತ್ತೆ. ಬಟ್ ಇಲ್ಲಿ ಅವರೆಕಾಳಲ್ಲಿ ಇಷ್ಟೆಲ್ಲ ಐಟಮ್ ಮಾಡ್ಬೋದಾ ಅಂತ ತೋರಿಸ್ಕೊಟ್ಟಂಥ ವಾಸವಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೆಕಾಳದಲ್ಲಿ ನಾವು ಏನು ತಿಂದಿದ್ದೀವಿ, ಹಬ್ಬನೇ ಉಪ್ಪಿಟ್ಟು, ಒಂದು ಸಾಂಬಾರು, ಇದ್ಕಿದ್ದೆ ಅವರೇ ಬೇಳೆ ತಿಂದಿರ್ತೀವಿ. ಬಟ್ ಇಲ್ಲಿ ಅವರೆಕಾಳು ದೋಸೆ, ಅವರೆಕಾಳು ಜಿಲೇಬಿ, ಅವರೆಕಾಳು ಜಾಮೂನು, ಅವರೆಕಾಳು ಐಸ್ ಕ್ರೀಮು, ಅವರೆಕಾಳು ರೊಟ್ಟಿ, ಏನಂದರೆ ನೀವು ಏನೇನು ಊಹಿಸ್ಕೊಳ್ಳೋಕ್ಕಾಗಲ್ವೋ ಎಲ್ಲದೂ ಮಾಡ್ತಾರೆ ಇಲ್ಲಿ. ಸೊ ಪ್ರತಿ ವರ್ಷದಿಂದ ಈ ವರ್ಷವೂ ಒಳ್ಳೆ ಚುಮ್ಮು ಚಳಿಲಿ ಬಿಸಿ ಇದೆಲ್ಲ ಪದಾರ್ಥಗಳೆಲ್ಲ ಬಂದಿದೆ. ಖಂಡಿತವಾಗ್ಲೂ ಇನ್ನೊಂದು 3-4 ದಿನ ಇರುತ್ತೆ, ಇನ್ನೂ 10 ದಿನವೇ ಇರುತ್ತೆ ಅಂತ. 10 ದಿನ ಇರುತ್ತೆ. ಖಂಡಿತವಾಗ್ಲೂ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಗ್ರೌಂಡ್ಸಿಗೆ ಬನ್ನಿ, ಎಲ್ಲರೂ ಅವರೆಕಾಳಿನ ಎಲ್ಲ ರೀತಿಯ ತಿನಿಸುಗಳನ್ನ ತಿನ್ನಿ ಮಜಾ ಮಾಡ್ಕೊಂಡು ಹೋಗಿ. ನಿಮ್ಮದೇ ಆದಂಥ ಬ್ರ್ಯಾಂಡ್ ಹಾಕಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಮೇಳದಲ್ಲಿ ನಂದು ಸ್ವಂತ ಬಿಸ್ನೆಸ್ಸು ಒಂದು ಸ್ಟಾಲ್ ಹಾಕಿದ್ದೀನಿ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ, ಏನು ಖುಷಿ ಇದೆ. ನನಗೆ ಅವಕಾಶ ಮಾಡಿಕೊಟ್ರು, ಇಲ್ಲ ಇಡೀ ಸ್ಟಾಲ್ ಇಡಿ ಇಲ್ಲಿ ಅಂತ ಹೇಳಿ ಚೇತನ್ ಅವರು ಈಗಷ್ಟಿದ್ರಳು ಮಾಯಾಗೋದು ಚೇತನ್ ಅವರು ಸುಮ್ಮನೆ ಹೆಂಗೆ ನಡೆಯುತ್ತೆ ಮೇಳ ಅಂತ ಕೇಳಿದಾಗ ನಿಮ್ಮದು ಇದೆಯಲ್ಲ ಓನ್ ಬ್ರ್ಯಾಂಡು ಇಡೀ ಸ್ಟಾಲಲ್ಲಿ ಅಂತ ಅವರೇ ನಮ್ಗೆ ಹೇಳಿದ್ದು. ಸೊ ವೆರಿ ಹ್ಯಾಪಿ ಇವ್ರ ಜೊತೆ ಟೈಅಪ್ ಆಗಿರೋದು, ನಾವು ಸ್ಟಾಲ್ ಇಟ್ಟಿರೋದು ತುಂಬ ಖುಷಿ ಆಗ್ತದೆ. ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀರಾ, ಅದು 26ನೇ ವರ್ಷದ ಅವರೇ ಬೇಳೆ ಮೇಳ. ಹೇಗಿದೆ, ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಲಾಸ್ಟ್ ಇಯರು ನಾನು ಆ್ಯಸ್ ಎ ಗೆಸ್ಟಾಗಿ ಬಂದಿದ್ದೆ. ಸೊ ಈ ಸತಿ ನಮ್ಮ ಒಂದು ಸ್ಟಾಲಲ್ಲಿ ನಾವು ಅವರೇ ಬೇಳೆ ಗಿರ್ಮಿಟ್ನ ನಾವು ಸರ್ವ್ ಮಾಡ್ತಾಯಿದ್ವಿ ಜನಕ್ಕೆ. ಅಂದರೆ ಈ ಸತಿ ನಿಮ್ಮ ಸ್ಟಾಲ್ ಹಾಕ್ತಿದ್ದೀರಾ? ವಾವ್, ನಮ್ಮ ಸ್ಟಾಲ್ ಇದೆ, ಘಮ ನಾವು ಸ್ಟಾಲ್ ಹಾಕಿದ್ದೀವಿ. ಸೊ ಅವರೆಕಾಳು ಗಿರ್ಮಿಟ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಜನಕ್ಕೆ. ಅವರೆಕಾಳು ಗಿರ್ಮಿಟ್ ಅನ್ನೋದು ನಿಮ್ಮಿಂದ ಇಂಟ್ರೊಡ್ಯೂಸ್ ಆಗ್ತಿದೆ, ಸೂಪರ್. ಹಾಗೆ ಸಾಬುದಾನದ ಅವರೆಕಾಳನ್ನು ನಾವು ಮಾಡ್ತಾಯಿದ್ದೀವಿ, ಅವರೆಕಾಳು ಸಾಬುದಾನ. ಸೊ ಅದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಎಮ್ಮೆ ಆಗಿರುತ್ತೆ. ಸೊ 100% ನೀವು ಟ್ರೈ ಮಾಡಬೇಕು. ಎಸ್, ನಾಳೆಯಿಂದ ಶುರು ಆಗ್ತಿದೆ. ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಎಲ್ಲ ಕರ್ನಾಟಕ ಜನತೆಗೆ ನ್ಯಾಷನಲ್ ಗ್ರೌಂಡಲ್ಲಿ ಅವರೆಕಾಳು ಮೇಳ ನಡೀತಿದೆ. ಪ್ಲೀಸ್ ಡೂ ಕಮ್ ಟು ಆ ಸ್ಟಾಲ್. ಸೊ ಒಳ್ಳೆ ಅವರೆಕಾಳು ಗಿರ್ಮಿಟ್ನ ನೀವು ಸವಿಬೋದು, ಘಮ ನೀವು ಸವಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಟೇಸ್ಟಿ ಅವರೆಕಾಳು ಗಿರ್ಮಿಟ್ನ ಸವಿಬೇಕಾ? ಹಾಗಿದ್ರೆ ಬನ್ನಿ ನೀತು ಅವ್ರ ಸ್ಟಾಲ್ಗೆ. ಸೊ ಅವರೇ ಬೇಳೆ ಮೇಳದಲ್ಲಿ ಅವರೇ ಬೇಳೆಗಿಂತ ಹೆಚ್ಚಾಗಿ ನನಗೆ ಈ ಬೊಕ್ಕೆಗಳೇ ತುಂಬ ಕಣ್ಣು ಕುಗ್ತಿದೆ. ಇದ್ರ ಸ್ಪೆಷಾಲಿಟಿ ಏನು? ಸೊ ನಾವು ಹೊಸ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಸೊ ಹೊಸದಾಗಿ ಏನಾದರೂ ಮಾಡೋಣ, ಸಣ್ಣ ಪುಟ್ಟದಾಗಿ ಏನಾದರೂ ರಿಸೀವ್ ಮಾಡೋಕ್ಕಿರ್ತಾರೆ. ಸ್ಟಾಲ್ಸಲ್ಲೆಲ್ಲ ಯೂಶಲಿ ದೊಡ್ಡ ಮಟ್ಟಕ್ಕೆಲ್ಲ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಅವ್ರು ಜಾಸ್ತಿ ಇದು ಮಾಡಲ್ಲ. ಪುಟ್ಟದಾಗಿ ಏನಾದರೂ ಮಾಡಿದ್ರೆ ಅವ್ರು ತುಂಬ ಖುಷಿಯಿಂದ ತೊಗೊಳ್ತಾರೆ ಅನ್ನೋ ಒಂದು ಪರ್ಪಸ್ಸು. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್, ಅವನಿಗೆ ಕಾಲ್ ಮಾಡಿದಾಗ ನಾನು ಒಂದು ಸ್ಟಾಲ್ ಕೊಡಿ ಅಂತ ಕೇಳಿದಾಗ ತುಂಬ ಖುಷಿಪಟ್ಟು ಒಂದು ಸ್ಟಾಲ್ ಕೊಟ್ಟು ಆಲ್ಮೋಸ್ಟ್ ಅವರೇ ಬೇಳೆ ಇದ್ರೂ ಅವನು ನೀವು ಬೆಳೀರಿ, ಇದು ಫಸ್ಟ್ ಟೈಮ್ ಇರೋದ್ರಿಂದ, ನೀವು ಹೊಸ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಒಳ್ಳೇದಾಗಲಿ ಅಂತ ಕೊಟ್ಟಿಯಾನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಅವನಿಗೆ. ಆ್ಯಂಡ್ ಇಲ್ಲಿ ಬಂದು ಇದು ಪ್ರಮೋಟ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಅವರೇ ಬೇಳೆ ಮೇಳದಲ್ಲಿ ನಿಮ್ಮ ಒಂದು ಫ್ಲವರ್ ಬೊಕೆನ ಪ್ರಮೋಟ್ ಮಾಡ್ತಿದ್ದೀರಾ, ಇದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಬಿಕಾಸ್ ಇದು ದೊಡ್ಡ ಮಟ್ಟದ ಇವೆಂಟು, ಅದರಲ್ಲಿ ನಮ್ಮ ಸ್ಟಾಲು ಬಂದಿದೆ ಅಂದರೆ ಅದು ಫಸ್ಟ್ ಟೈಮ್ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು.
ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.